ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರಲ್ಲಿ ನನ್ನ ನಮಸ್ಕಾರಗಳು. ನಾನು ತುಂಬ ಸಮಯ ತಗೊಳ್ಳೋದಿಲ್ಲ, ಏಕೆಂದರೆ ನೀವು ಬಂದಿರೋದು ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ. ಜಾಸ್ತಿ ಸ್ಟೇಜ್ ಫಂಕ್ಷನ್ ಕೂಡ ಇರಬಾರ್ದು ಇದರಲ್ಲಿ. ನಾರ್ಮಲಿ ನಾನು ಹೋದರೆ ಒಂದು 5 ನಿಮಿಷ ಹೋಗಿ ವಿಶ್ ಮಾಡಿ ಬರ್ತೀನಿ. ಇವತ್ತು ಭಾನುವಾರ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತಿದ್ದೆ. ನಿಮ್ಮ ಪ್ರಿನ್ಸಿಪಾಲ್ ಸುಮಾ ಇದ್ದಾರಲ್ಲ, ತುಂಬ ನನಗೆ ಅವರು ಒತ್ತಡ ಅನ್ನೋದಕ್ಕಿಂತ ಕಾಟ ಕೊಟ್ಟರು ಅಂತ ಅನ್ಬೋದಲ್ಲ. ನನಗೆ ಹಿಂದಿನ ವರ್ಷವೂ ಕೂಡ ಕರೆದಿದ್ರು. ನಾನು ಐ ವಾಸ್ ಇನ್ ಡೆಲ್ಲಿ ಫಾರ್ ಎಲೆಕ್ಷನ್ ಪ್ರಯರ್. ಹಾಗಾಗಿ ಲಾಸ್ಟ್ ಇಯರ್ ಬರೋಕ್ಕಾಗಲಿಲ್ಲ, ಈ ವರ್ಷ ಬರಲೇಬೇಕು ಅಂತ. ನಿನ್ನೆ ನನ್ನ ಸಮಯ ತೊಗೊಂಡಿದ್ರು ಅವರು. ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಇವತ್ತು ರಜಾ ಇದ್ದರೂ ಕೂಡ ಅವರಿಗೆ ಮಾತು ಕೊಟ್ಟಿದ್ದೀವಿ, ನಿಮ್ಮ ಜೊತೆ ಬೆರೆದೋಗೋಣ ಅಂತ ಬಂದಿದ್ದೀನಿ. ಅವ್ರು ಹೇಳ್ತಾಯಿದ್ರು 13 ವರ್ಷದ ಹಿಂದೆ ಇಲ್ಲಿ CBSE ಸ್ಕೂಲ್ ಇರಲಿಲ್ಲ. ಇವತ್ತು ಇಲ್ಲಿ ನಾವು ಹರಪನಹಳ್ಳಿಯನ್ನು ವಿದ್ಯಾಕಾಶಿ ಬೇರೆ ಬೇರೆ ಹೆಸರಿಂದ ಕರಿತಾ ಇದ್ವಿ. ಆದರೂ ಕೂಡ CBSE ಇರಲಿಲ್ಲ. ಇದೇ ಫಸ್ಟ್ CBSE ಸ್ಕೂಲು, ಪರ್ಲ್ ಸ್ಕೂಲ್. 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ತಾವು ಬಂದು ಹೋದರೆ ಚೆನ್ನಾಗಿರುತ್ತೆ. ಅವ್ರ ಉದ್ದೇಶ ಇಷ್ಟೇ ಆಗಿತ್ತು, ನಾನು ಬಂದರೆ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಕೆಲವು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಂತ. ಅವರ ತಂದೆ ತಾಯಿಗಳಿಗೂ ಕೂಡ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತ ಭಾವಿಸ್ತೀನಿ ನಾನು. ನಾವು ಓದಿದಂಥ ಸ್ಕೂಲಿಗೂ ಈಗಿನ ಸ್ಕೂಲಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಓದಿದ ಸ್ಕೂಲು ಯೂನಿಫಾರ್ಮ್ ಇಲ್ಲದೆ ಇರತಕ್ಕಂಥ ಸ್ಕೂಲ್ ಓದಿದ್ದೀನಿ. ಆಮೇಲೆ 2 ಬೆಲ್ಲು ನಮ್ಮದು, ಒಂದು ಒಳಗಡೆ ಒಂದು ಹೊರಗಡೆ. ಪಿರಿಯಡ್ ನನಗೇನಿಲ್ಲ ಅಂತ ಸ್ಕೂಲಲ್ಲಿ ಓದಿರ್ತಕ್ಕಂಥವು ನಾನು. ಹಾಗಾಗಿ ನೀವು ನನಗಿಂತ ಸ್ವಲ್ಪ ಬುದ್ಧಿವಂತರಿರ್ತೀರಿ ಸಹಜವಾಗಿ. ಮಕ್ಕಳನ್ನು ಓದಿಸ್ಬೇಕು, ಬಟ್ ಯಾವ ಹಂತಕ್ಕೆ ನಾವು ಇವತ್ತು ಮಕ್ಕಳನ್ನು ಒಯ್ತಾ ಇದ್ದೀವಿ ಅನ್ನೋದನ್ನು ಪೇರೆಂಟ್ಸ್ಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಬರೀ ಮಾರ್ಕ್ಸ್ ಒಂದೇ ಜೀವನನ CBSEನೇ ಮಾಡಿಸ್ಬೇಕು, ICSEನೇ ಮಾಡಬೇಕಾ ಅನ್ನೋದನ್ನು ನಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅನೇಕ ಬಾರಿ ಪೇರೆಂಟ್ಸು ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ ಮಾರ್ಕ್ಸ್ ಬಗ್ಗೆ. ತಾವು ಓದಬೇಕಾದ್ರೆ 35% ತೊಗೊಂಡಿದ್ರು, ಅದು ಫೇಲ್ ಆಗಿದ್ರೋ ಗೊತ್ತಿಲ್ಲ. ಬಟ್ ನಿಮ್ಮ ಮಕ್ಕಳು 95% ತೆಗಿಬೇಕು. ಇದು ದುರಂತ ಅಲ್ವಾ? ಇದು ದುರಂತ ಹೌದಿಲ್ವಾ? ನೀವು 35% ತೆಗೆದು ಅಥವಾ ಫೇಲ್ ಆಗಿ ಅಥವಾ ಡಿಗ್ರಿ ಮಾಡದೇ ಇದ್ದರೂ ಕೂಡ ಇವತ್ತು ನೀವು ಉತ್ತಮವಾದ ಜೀವನ ಮಾಡ್ತಾಯಿದ್ದೀರಿ. ಮಕ್ಕಳಿದ್ದಾರೆ, ತಂದೆ ತಾಯಿ ಸಾಕ್ತಾ ಇದ್ದೀರಿ, ಆಸ್ತಿ ಮಾಡಿದ್ದೀರಿ, ಒಳ್ಳೊಳ್ಳೆ ಶಾಲೆಗೆ ಫೀಸ್ ಕಟ್ಟಿ ಓದಿಸ್ತಾ ಇದ್ದೀರಿ ಮಕ್ಕಳನ್ನ. ಜೀವನ ಅಲ್ವಾ ಇದು? ಜೀವನ ಅಲ್ವಾ ಇದು? ಮತ್ತು ಯಾಕೆ ಮಕ್ಕಳಿಗೆ 99% ಬರಬೇಕು ಅನ್ನೋದು ಭ್ರಮೆ ಇದೆ? ನಿಮಗಿಂತ ಉತ್ತಮ ಜೀವನ ಮಾಡಲಿಕ್ಕೆ ಕಷ್ಟ ಇದೆ ಇವತ್ತು ನಿಮ್ಮ ಮಕ್ಕಳು, ನೀವು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ. ಹಾಗಾಗಿ ಮಾರ್ಕ್ಸ್ ಒಂದೇ ಶಿಕ್ಷಣ ಅಲ್ಲ. ನಾನು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ, ಅಗರಿಬೊಮ್ಮನಹಳ್ಳಿಯಲ್ಲಿ. ಅಲ್ಲಿ ಇನ್ಸ್ಪಿರೇಷನ್ ಬಗ್ಗೆ ಟೀಚ್ ಮಾಡಲಿಕ್ಕೆ ಒಬ್ಬರು ಬಂದಿದ್ದರು. ಅವ್ರು ಹೇಳ್ತಾಯಿದ್ರು, ನೀವು ಹಿಂಗೆ ಓದಬೇಕಲ್ಲ ಮಕ್ಕಳು, ನೀವು ತಂದೆ ತಾಯಿಗಳು ಈ ರೀತಿ ಓದಿಸ್ಬೇಕು. ಅವರು ಅಮೇರಿಕಕ್ಕೆ ಹೋಗ್ಬೇಕು, ಅವರು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು, ಅವರು ಜರ್ಮನಿಗೆ ಹೋಗ್ಬೇಕು, ಆ ರೀತಿ ಓದಿಸ್ಬೇಕು ಅಂತಂದರು. ನಾನು ಹೇಳಿದೆ, ಅಮೇರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ, ಜರ್ಮನಿಗೆ ಹೋಗೋದು ಬೇಕಾಗಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಲ್ಲವೂ ಇದೆ. ಬೇರೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ನಮ್ಮ ಭಾರತ ದೇಶದಲ್ಲೇ ಇದೆ. ಮೊದಲಿಗೆ ಅವನು ಉತ್ತಮ ಭಾರತೀಯನ ಆಗಂಗೆ ಓದಿಸಿ ಮಕ್ಕಳನ್ನು ಸಾಕು. ನೀವೇನಷ್ಟು ಭಾಳ ಬೇರೆ ಬೇರೆ ಏನೋ ಭ್ರಮೆಗಿಡಬಾರ್ದು. ಅವಕಾಶ ಸಿಕ್ಕರೆ ಆಸ್ಟ್ರೇಲಿಯಾಕ್ಕೆ ಹೋಗಲಿ, ಅಮೇರಿಕಕ್ಕೆ ಹೋಗಲಿ, ಬಟ್ ನಮ್ಮ ಉದ್ದೇಶ ಅದು ಆಗಿರಬಾರ್ದು. ನಮ್ಮ ಉದ್ದೇಶ ಏನಾಗಿರಬೇಕು? ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕಾಗುತ್ತೆ. ಒಳ್ಳೆಯ ಆ ಕಡೆ ಕೋಸ್ಟಲ್ ಏರಿಯಾದಲ್ಲಿ ಹೋಗಿ ಎಲ್ಲೋ ನೀವು ಯಾವುದೋ ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಸೇರಿಸಿದ ತಕ್ಷಣ ಮಕ್ಕಳು ಡೆವಲಪ್ ಆದರೂ ಅನ್ನೋ ಭ್ರಮೆ ಇರಬಾರ್ದು. ಫೀಸ್ ಯಾವಾಗ ಜಾಸ್ತಿ ಇರುತ್ತೋ ಆ ಜಾಸ್ತಿ ಇದ್ದಂಥ ಶಾಲೆಯಲ್ಲಿ ಓದಿಸಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಮಗೆ ಭಾವನೆ. ಭಾಳಷ್ಟು ನಂದು ಫೀಸ್ ಎಷ್ಟಾಗಿರ್ಬೋದು ಗೊತ್ತಾ ನಿಮಗೆ? PUC ಅವರಿಗೆ ನಾನು ಎಷ್ಟು ಫೀಸ್ ಕಟ್ಟಿರ್ಬೋದು ನನ್ನ PUC ಅವರಿಗೆ? ಒಂದು 5 ಲಕ್ಷ ಖರ್ಚಾಗಿರ್ಬೋದಾ? ನಂದು 10 ಲಕ್ಷ ಖರ್ಚಾಗಿರ್ಬೋದಾ? ಎಷ್ಟು ಖರ್ಚಾಗಿರ್ಬೋದು ನಂದು? 1 ಲಕ್ಷ, 1,000 ಅಷ್ಟೇ. ಒಂದು 500-600 ರೂಪಾಯಿ ಖರ್ಚಾಗಿದೆಯಪ್ಪ ನಂದು.
PUC ನಾನು ಸೈನ್ಸ್ ಓದಿ ನಿಮ್ಮ ಮುಂದೆ ಇವತ್ತು IAS ಆಗಿ ನಿಂತಿದ್ದೀನಿ. ಆಕಸ್ಮಿಕ ಅಲ್ಲ ನಾನು ನಿಂತಿರೋದು, ಭಾಳ ಕಠಿಣ ಶ್ರಮ ಪಟ್ಟು ನಿಂತಿದ್ದೀನಿ. ಆಕಸ್ಮಿಕ ಅಲ್ಲ, ತುಂಬ ಕಠಿಣ ಶ್ರಮ ಇದೆ. ನಾನು ಇವತ್ತು ಕಠಿಣ ಶ್ರಮ ಪಡ್ತೀನಿ, ನಿನ್ನೆನೂ ಪಟ್ಟಿದ್ದೀನಿ, ನಾಳೆನೂ ಕಠಿಣ ಶ್ರಮ ಪಡ್ತೀನಿ. ಆ ಕಠಿಣ ಶ್ರಮ ಪಡೋ ಅಂತಹ ಹವ್ಯಾಸವನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ, ಬೇರೆ ಏನು ಕಲಿಸೋದು ಬೇಡ. ನಿಮ್ಮ ಮಕ್ಕಳು ಪ್ರತಿದಿನ ಕಠಿಣ ಶ್ರಮ ಪಟ್ಟರು ಅಂದರೆ ಸಹಜವಾಗಿ ಮಾರ್ಕ್ಸು ಬರುತ್ತೆ, ಅವ್ರ ಜೀವನದಲ್ಲಿ ಸಕ್ಸಸ್ ಇರುತ್ತೆ. ಬರೀ ನೀವು ಮಾರ್ಕ್ಸನ್ನು ನೀವು ಭಾಳಷ್ಟು ಜನ ನಾವು ಪೇರೆಂಟ್ಸ್ ATM ಥರ ಆಗಿಬಿಟ್ಟಿದ್ದೀವಿ. ಅವ್ರಿಗೆ ಏನು ಬೇಕೋ ಎಷ್ಟು ಕೊಡಬೇಕು, ಅಲ್ಲಾದರೂ ಇಷ್ಟು ಕೊಡಬೇಕು. ಆಮೇಲೆ ಅನೇಕ ಬಾರಿ ನಾವು ಒಂದೊಂದ್ಸಲ ಮಕ್ಕಳನ್ನು ಬೆಳೆಸೋದು ಕೂಡ ನನಗೊಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಇಲ್ಲ, ಅವರು LKGಯಿಂದನೇ ನಾನು ಹಾಸ್ಟೆಲ್ಲೇ ಬಿಟ್ಬಿಟ್ಟಿದ್ದೀನಿ ಮಂಗಳೂರು ಕಡೆ. PUCನೂ ಅಲ್ಲೇ LKG to PUC ಪ್ಯಾಕೇಜ್ ಇದೆ. ಅದಾದಮೇಲೆ ಅವರಿಗೆ ಅಲ್ಲೇ ನಾನು ನೀಟ್ ಅಥವಾ ಇಂಜಿನಿಯರಿಂಗ್ IIT ಯಾವುದೋ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಇಂಜಿನಿಯರಿಂಗ್ ಮುಗೀತು. ನೆಕ್ಸ್ಟು MSಗೆ ಬೇರೆ ದೇಶಕ್ಕೆ ಕಳಿಸಿದ್ದೆ. ಅದಾದ ತಕ್ಷಣ ಮದುವೆ ಮಾಡಿದೆ. ಮದುವೆ ಮಾಡಿದ ತಕ್ಷಣ ಗಂಡ ಅಥವಾ ಹೆಂಡತಿ ಜೊತೆ ಮತ್ತೆ ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಉದ್ದೇಶಕ್ಕೆ ನಾವು ಮಕ್ಕಳನ್ನ ಇರ್ಬೇಕಾ? ಈ ಉದ್ದೇಶಕ್ಕೆ ಮಕ್ಕಳನ್ನ ಇರ್ಬೇಕಾ? ನಾವು 3 ವರ್ಷ ನೀವು ಮಕ್ಕಳ ಜೊತೆಗಿರೋದು. LKGಗೆ ಹಾಸ್ಟೆಲ್ ಹಾಕ್ತೀರಿ, ಅಲ್ಲಿಂದ ನೀವು ಇಲ್ಲೇ ಸೆಕೆಂಡ್ ಸ್ಯಾಟರ್ಡೇ ಏನೋ ಒಂದು ವಿಸಿಟ್ ಇರುತ್ತೆ, ಹೋಗಿ ಭೇಟಿ ಮಾಡಿ ಬರೋದು. ಆಮೇಲೆ ಇಲ್ಲೇ ಕೂತ್ಕೊಂಡು ಹೇಳೋದು, ನನ್ನ ಮಗ ಅಲ್ಲಿ ಓದ್ತಾ ಇದ್ದಾನೆ, ಅಲ್ಲಿ ಓದ್ತಾ ಇದ್ದಾನೆ, ಮಂಗಳೂರು ಕಡೆ ಓದ್ತಾ ಇದ್ದಾನೆ, ಮಂಗಳೂರು ಕಡೆ ಓದ್ತಾ ಇದ್ದಾನೆ. ಆಯಿತು, PUC ಆಯಿತು, BE ಮಾಡಿದ, MS ಎಲ್ಲೋ ಬೆಂಗಳೂರು ಇದರಲ್ಲಿ ಮಾಡಿದ, ಬೇರೆ ದೇಶದಲ್ಲಿ. ಇಮಿಡಿಯೇಟ್ ಅಲ್ಲೇ ಯಾವುದೋ ಒಂದು MS ಮಾಡೋ ಹುಡುಗಿನ ತೊಗೊಂಡು ಮದುವೆ ಆದರು. ಮತ್ತು ಫಾರಿನಲ್ಲಿ ಓದ್ತಾ ಇದ್ದಾರೆ. ಯಾಕೆ ಫಾರಿನಲ್ಲಿ ಓದ್ತಾ ಇದ್ದಾರೆ? ಗಂಡ ನಮ್ಮ ಅಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಏನು, ಅಲ್ಲಿ ವೀಸಾ ಸಿಗಬೇಕು, ಅವ್ರಿಗೆ ಪಾಸ್ಪೋರ್ಟ್ ಬರಬೇಕು, ಗ್ರೀನ್ ಪಾಸ್ಪೋರ್ಟ್, ಯೆಲ್ಲೋ ಪಾಸ್ಪೋರ್ಟ್, ವೈಟ್ ಪಾಸ್ಪೋರ್ಟ್ ಸಿಗುತ್ತೆ. ಮತ್ತು ನೀವು ಇಲ್ಲಿ ಏನು ಮಾಡ್ದಂಗೆ ನೀವು PUC ಓದಿ, ಡಿಗ್ರಿ ಓದಿ 35% ತೊಗೊಂಡು ತಂದೆ ತಾಯಿ ಸಾಕ್ತಾ ಇದ್ದೀರಿ. ಮನೆಯಲ್ಲಿ ಊರಲ್ಲಿ ಒಳ್ಳೆ ಒಂದು ಹೆಸರಿಟ್ಕೊಂಡಿದ್ದೀರಿ. ಸಾವಿರ ಜನರಿಗೆ ನೀವು ಒಂದು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಬಿಟ್ಟು ನೀವು ಈ ಕೆಲಸ ಮಾಡ್ಸೋಕೆ ಮಕ್ಕಳನ್ನ ಅಷ್ಟೇ ತಲೆ ಕೆಡಿಸ್ಕೋಬೇಕು. ಓದಿಸ್ಬಾರ್ದು ಅಂತ ಹೇಳಲ್ಲ ನಾನು, ಭ್ರಮೆನಲ್ಲಿ ಇರಬೇಡ್ರಿ ಅಂತ ಹೇಳ್ತೀನಿ. ಓದಿಸಿ ಮಕ್ಕಳನ್ನು, ಕಠಿಣ ಶ್ರಮ ಪಡಿಸಿ ಕಳಿಸ್ಲಿ. ಬಟ್ ನಾವು ಯಾವ ಹಂತಕ್ಕೆ ಮಕ್ಕಳ ಮೇಲೆ ನಿರೀಕ್ಷೆ ಇಡಬೇಕು ಅನ್ನೋದನ್ನು ಇಂಪಾರ್ಟೆಂಟು. ಈ PTM ಎಲ್ಲ ಮಾಡ್ತಿರಲ್ಲ ನೀವು, PTM ಮಾಡಿದಾಗ ನೋಡ್ಬೇಕು ನೀವು. ಒಟ್ಟು ಅದು ನಾನು ಹೋಗ್ತಾ ಸುಮ್ಮನೆ ವಾಚ್ ಮಾಡ್ತಾ ಇರ್ತಿದ್ದೆ ನನ್ನ ಮಕ್ಕಳು ಕರ್ಕೊಂಡು ಹೋದಾಗ. ಇದರಲ್ಲಿ 2 ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ರಿ ಟೀಚರ್, ನೀವು 2 ಮಾರ್ಕ್ಸ್ ಕೊಡಿ ಅಂತ ಜಗಳಕ್ಕೆ ಬಿದ್ದುಬಿಡ್ತೀರಿ ಟೀಚರ್ ಹತ್ರ. ನನ್ನ ಮಗಗೆ 2 ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ರಿ, ಇದು ಕರೆಕ್ಟ್ ಬರ್ದಿದ್ದಾನೆ ಅಂತ. ಹಂಗೆ ನೀವೇನಾದರೂ ಕೇಳಿದ್ರಿ 2 ಮಾರ್ಕ್ಸ್, ಅವಾಗ ಏನೇನೋ ಆಗಿರ್ತಿದ್ರಿ ನೀವು ಕೇಳ್ತಾ ಇಲ್ಲ. ನಿಮ್ಮ ಮಗಗೆ 2 ಮಾರ್ಕ್ಸ್ ಕೇಳ್ತಾರೆ, ಅವನೆಲ್ಲ ಕಿಟಕಿ ಮುಂದೆ ನಿಂತಿರ್ತಾನೆ ಬಿಡೋ ಮಗ. ಎಲ್ಲಿ ನಮ್ಮ ಮಮ್ಮಿ ಕಿರಿಕಿರಿಯಪ್ಪ 2 ಮಾರ್ಕ್ಸ್ ಕೊಟ್ಬಿಡ್ರಿ ಟೀಚರ್ ಅದ್ಲಾಗ ಹಾಳಾಗಿ ಹೋಗ್ಲಿ ಅಂತ. ಕೊನೆಗೆ ಅವರು ಟೀಚರ್ ಸಾಕಾಗಿ 2 ಮಾರ್ಕ್ಸ್ ಕೊಟ್ಬಿಡ್ತೀವಿ. ಕಿರಿಕಿರಿ ಬೇಡ, 2 ಮಾರ್ಕ್ಸ್ ಕೊಡಿ. ಆ 2 ಮಾರ್ಕ್ಸಿಂದ ನಿಮ್ಮ ಮಗ ಎಲ್ಲಿ ಉದ್ಧಾರ ಆಗಲ್ಲ, ತಿಳ್ಕೊಂಬಿಡಿ. 2 ಮಾರ್ಕ್ಸಿಂದ ನಿಮ್ಮ ಮಗ ಎಲ್ಲಿ ಉದ್ಧಾರ ಆಗಲ್ಲ. 99% ತಕ್ಷಣ ನಿಮ್ಮ ಮಗ ಭಾಳ ಬುದ್ಧಿವಂತ ಅಂತ ತಿಳ್ಕೊಬೇಡಿ. ಉದಾಹರಣೆ, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದರೆ, ಒಂದು ರಾಜ್ಯದಲ್ಲಿ ರಾಜನ ಆಯ್ಕೆ ಮಾಡೋದಿರುತ್ತೆ. ರಾಜನ ಆಯ್ಕೆ ಮಾಡೋದಿರ್ಬೇಕಾದ್ರೆ ಅವರು ರಾಜನ ಒಂದು ಆಸ್ಥಾನವನ್ನು ಈ ರೀತಿ ಬಾಗಿಲು ಥರ ಡೋರ್ ಹಾಕಿರ್ತಾರೆ. ಡೋರ್ ಹಾಕಿ ಅಲ್ಲಿ ಒಂದು ಮ್ಯಾಥ್ಸ್ ಲೆಕ್ಕ ಬರೆದಿರ್ತಾರೆ. ಈ ರಾಜ್ಯಕ್ಕೆ ರಾಜನಾಗಂಥವನು ಡೋರ್ ಮೇಲೆ ಬರೆದಿರ್ತಕ್ಕಂಥ ಲೆಕ್ಕವನ್ನು ಸಂಪೂರ್ಣವಾಗಿ ಅವನು ಸಾಲ್ವ್ ಮಾಡಿದಾಗ ಅದು ಡೋರ್ ತೆಗೆಯೋದ ಬಗ್ಗೆ ಐಡಿಯಾ ಬರುತ್ತೆ ಅಂತ ಬರೆದಿರ್ತಾರೆ. ಈ 98%, 99% ಎಲ್ಲ ಹೋಗ್ತಾರೆ ನೋಡ್ತಾರೆ. ಅದು ಮ್ಯಾಥ್ಸು ಟ್ರಿಗ್ನೋಮೆಟ್ರಿ ಇರುತ್ತೆ. ಟ್ರಿಗ್ನೋಮೆಟ್ರಿ ಇರುತ್ತಲ್ಲ 10th ಇರಲಿ, ಟ್ರಿಗ್ನೋಮೆಟ್ರಿ ಇರುತ್ತೆ ಮ್ಯಾಥ್ಸ್ 10th. ಎಲ್ಲ ತಲೆ ಕೆಡ್ಸ್ಕೊಂಡು ಮಾಡ್ತಾರೆ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1, ಆದರೆ sin ಸ್ಕ್ವೇರ್ ಥೀಟಾ = ವಾಟ್ ಎಲ್ಲ ಲೆಕ್ಕ ಮಾಡ್ತಾರೆ. ಅದು ತಲೆಗೆ ಗೊತ್ತಾ ಇದೆಯಲ್ಲ. ನಾನು ರಾಜನಾಗಬೇಕು ಅಂತ ಎಲ್ಲ ಪೇರೆಂಟ್ಸ್ ಹೇಳ್ತೀರಿ. ಹೋಗು, ನೀನು ರಾಜ ಆಗು. ಅವು ಮಕ್ಕಳು ಹೋಗಿ ಕ್ಯಾಲ್ಕುಲೇಷನ್ ಮಾಡ್ತವೆ. ಬಟ್ ನಿಮಗೆ ಅಲ್ಲಿ ಟ್ರಿಗ್ನೋಮೆಟ್ರಿ ಅಂದರೆ ಏನೂ ಗೊತ್ತಿರಲ್ಲ. ನಿಮ್ಮ ಮಗನ ಹತ್ರ ನೀವು ಮಾಡಬೇಕು ಅಂತ ನಿಮ್ಮದು ಹಠ. ನಿಮಗೆ ಗೊತ್ತಿದ್ದರೆ ನೀವು ಹೇಳಿರ್ತಿದ್ರಿ, ಇಲ್ಲ ಕಷ್ಟ ಇದೆ ಬಿಡು ಅಂತ. ಬಟ್ ಎಲ್ಲ ಮಾಡ್ತಾ ಇರ್ತಾರೆ. ಟ್ರಿಗ್ನೋಮೆಟ್ರಿಯಿಂದ ಲೆಕ್ಕ ಬರೋದಿಲ್ಲ. ಕೊನೆಗೆ ಒಂದು ಅವರೇ ಸ್ಟೂಡೆಂಟ್ ಇರ್ತಾನೆ, ಒಂದು 75% 80% ಇರ್ತಕ್ಕಂಥ. ಅವನು ಹೋಗ್ತಾನೆ, ಈ ಡೋರ್
ಈ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಗೆ ಸಂಬಂಧನೇ ಇಲ್ಲ. ಯಾಕೆ ಮ್ಯಾಥ್ಸ್ ಕ್ಯಾಲ್ಕುಲೇಷನನ್ನು ನಾನು ಸಾಲ್ವ್ ಮಾಡಬೇಕು? ಡೋರ್ ಪುಷ್ ಮಾಡ್ತಾನೆ, ಓಪನ್ ಆಗುತ್ತೆ, ಒಳಗೆ ಹೋಗ್ತಾನೆ ರಾಜ. ಎಜುಕೇಷನ್ ಇಷ್ಟೇ, ಭ್ರಮೆನಲ್ಲಿ ಇರಬಾರ್ದು. ಎಜುಕೇಷನ್ ಸೂಕ್ಷ್ಮತೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ದೃಷ್ಟಿಕೋನ ಇರಬೇಕು. ಯಾವ್ಯಾವ ಸಬ್ಜೆಕ್ಟನ್ನು ಯಾವ್ಯಾವ ರೀತಿ ಓದಬೇಕಂತ ಸೂಕ್ಷ್ಮತೆ ಇರಬೇಕು. ಯಾವ ಸಬ್ಜೆಕ್ಟ್ಗೆ ಎಷ್ಟು ಸಮಯ ಕೊಡಬೇಕಂತ ಮಕ್ಕಳಿಗೆ ಅದನ್ನು ನಾವು ಹೇಳಬೇಕು. ಮತ್ತು ದೂರದೃಷ್ಟಿ ಇರಬೇಕು, ದೃಷ್ಟಿಕೋನ. ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಗೂ ಡೋರ್ ಓಪನಿಗೂ ಸಂಬಂಧನೇ ಇಲ್ಲಲ್ಲ. ನೀವೇನು ಮಾಡಿದ್ರಿ? ಅಲ್ಲ ಬರೆದಿದ್ದಾರಪ್ಪ, ಈಗ ಹೆಂಗಾಗಿದ್ರೆ ಅಲ್ಲಿ ಬರೆದು ಬಿಟ್ಟಿದ್ದಾರೆ, ನೀಟೇ ಮಾಡಬೇಕು. ಇಲ್ಲಿ ಬರೆದಿದ್ದಾರೆ IITನೇ ಮಾಡಬೇಕು, ಇಂಜಿನಿಯರೇ ಮಾಡಬೇಕು, ಬೇರೆ ಏನೇನು ಇಲ್ಲ ದಾರಿ ಅನ್ನೋದು ನಿಮ್ಮ ತಲೆಗಿದೆ. ಅದೊಂದೇ ಜೀವನ ಅಲ್ಲ. ಜೀವನಕ್ಕೆ ಅದು ಜೀವನನೇ, ಒಂದು ಜೀವನ ಆದ ವಿನಃ ಅದೇ ಜೀವನ ಅಲ್ಲ. IIT ಮಾಡಿದರೆ ಯಾರೂ ಇಲ್ಲ ನಾವಿಲ್ಲಿ, ನೀಟ್ ಮಾಡಿದರೆ ಯಾರು ಇರೋದಿಲ್ವ ನಾವು ಡಾಕ್ಟ್ರಲ್ಲಿ? ಯಾಕೆ ಎಲ್ಲರೂ ಡಾಕ್ಟರ್ ಆಗಬೇಕು? ಅನೇಕ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಒಂದು ವಿಶೇಷತೆ ಇದೆ, ನಿಮ್ಮ ಮಕ್ಕಳಿಗೆ ಒಂದು ಪೊಟೆನ್ಷಿಯಾಲಿಟಿ ಇದೆ. ಈಚ್ ಇಂಡಿವಿಜುವಲ್ ಈಸ್ ಯುನೀಕ್. ಅವ್ರದ್ದೇ ಆದ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ನೀವು ಕಂಡುಹಿಡೀರಿ. ಅವನು LLB ಮಾಡ್ತಾನೆ ಅಂತ ಮಾಡಿಸಿ, ಚಾರ್ಟೆಡ್ ಅಕೌಂಟೆಂಟ್ ಆಗ್ತಾನೆ ಆಗಲಿ. ನಾನೇನೂ ಆಗೋದಿಲ್ಲ, ಒಂದು ಇಂಥ ಸ್ಕೂಲ್ ತೆಗಿತೀನಿ, ಆ ಪ್ಲ್ಯಾನಲ್ಲಿ ಅಡ್ಮಿನಿಸ್ಟ್ರೇಷನ್ ಅವ್ನ ಮೈಂಡ್ ಕೊಡಿಸಿ. ಇಲ್ಲ ಏನು ಬೇಡ, ನಂದೊಂದು 25 ಎಕರೆ ಹೊಲ ಇದೆ, ನಾನು ಒಳ್ಳೆ ಕೃಷಿಕ ಆಗ್ತೀನಿ, ಮಾಡಲಿ. ಯಾಕೆ ಅಷ್ಟಕ್ಕೊಂದು ಮಾಡ್ತಾಯಿದ್ದೀನಿ? ನಾನು ಈಗ ನಮ್ಮ AC ಮಾತಾಡ್ತಿದ್ದೆ, ಅವರು ಆ ಕಡೆ ಬೆಳಗಾವಿಯಿಂದ ಬಂದಿದ್ದಾರೆ. ನಾನಾಗಲಿ ನಮ್ಮ AC ಆಗಲಿ ಇವತ್ತಿನವರೆಗೂ ನಾವು ಸ್ವಂತ ಮನೆಗೆ ಇಲ್ಲೇ ಇಲ್ಲ. ನಾವು ಟ್ರಾನ್ಸ್ಫರ್ ಮಾಡ್ತಾರೆ, ಹೋಗ್ತೀವಿ, ಎಲ್ಲೋ ಮನೆಯಾಗಿರ್ತೀವಿ. ಮತ್ತು ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಈಗ ನಮ್ಮ AC ಕ್ವಾರ್ಟರ್ಸ್ ಸೋರ್ತಾ ಇದೆ. ಸ್ವಂತ ಮನೆ ಕಟ್ಟಂಗಿದ್ರು ಕಟ್ಟಾಗಿರೋಕ್ಕಾಗಲ್ಲ ನಾವು ಮನೆಯಲ್ಲಿ. ಆ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ ಇರಬೇಕು, ಅದನ್ನ ರಿಪೇರಿ ಮಾಡಿಸ್ಕೋಬೇಕು. ಮತ್ತು 2 ವರ್ಷ ಟ್ರಾನ್ಸ್ಫರ್ ಆದಮೇಲೆ ಬೇರೆ ಕಡೆ ಹೋಗ್ಬೇಕು. ನಾವಿಲ್ಲೂ ಸ್ವಂತ ಮನೆಯಲ್ಲಿ ಇಲ್ಲೇ ಇಲ್ಲ. ಅದೇ ನಮ್ಮೂರಲ್ಲಿ ರೈತರು ನೋಡಿ, ನಿಮ್ಮ ರೈತರು ಇಲ್ಲಿ ನೋಡಿ ಎಲ್ಲ ಮನೆ ಕಟ್ಕೊಂಡಿರಿ, ಎಂತೆಂಥ ಒಳ್ಳೆ ಮನೆ ಕಟ್ಕೊಂಡು ಆರಾಮ್ ನೆಮ್ಮದಿಯಾಗಿದ್ದೀರಿ. ನೀವೆಲ್ಲ ನೆಮ್ಮದಿಯಾಗಿಲ್ವ ನೀವು? ಸ್ವಂತ ಮನೆ ಏನೋ ಸಮಾಧಾನ. ನಾವೆಲ್ಲ ಯಾವಾಗ ಮನೆ ಕಟ್ಕೊಳ್ತೀವಿ? ವಯಸ್ಸು ಮುಗಿಯೋ ಟೈಮಿಗೆ ಮನೆ ಕಟ್ಕೊಳ್ತೀವಿ. ಅಷ್ಟೊತ್ತಿಗೆ ಮನೆ ಬಗ್ಗೆ ನಮಗೆ ವ್ಯಾಮೋಹ ಎಲ್ಲ ಹೋಗಿರುತ್ತೆ, ನಮಗೆ ಇನ್ನೇನು ಬೇರೆ ಕಡೆ ವ್ಯಾಮೋಹ ಇರುತ್ತೆ. ಹಾಗಾಗಿ ನೀವು ತಿಳ್ಕೊಂಡ ರೀತಿಯಲ್ಲಿ ಯಾವುದೋ ಹುದ್ದೆಗಳಿಂದ, ಯಾವುದೋ ಒಂದು ಎಜುಕೇಷನಿಂದ ನಮಗೆ ಜೀವನದ ಅನುಭವ ಆಗೋದಿಲ್ಲ. ಅವನಿಗೆ ಮಕ್ಕಳಿಗೆ ಉತ್ತಮ ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಸಿ, ಅವನಿಗೆ ಓದುವ ಹ್ಯಾಬಿಟನ್ನು ಕಳಿಸಿ. ಮನುಷ್ಯನಿಗೆ ಏನು ಇಲ್ಲದೆ ಇದ್ರೂ ಕೂಡ ಓದುವ ಹ್ಯಾಬಿಟ್ ಇರಬೇಕು. ನಾನು ಈಗ ಕೂತ್ರೆ 10 ಗಂಟೆ ಓದ್ತೀನಿ. ನನ್ನ ಗೌರ್ಮೆಂಟ್ ಶಾಲೆಯಲ್ಲೇ ನನಗೆ ಆ ಹ್ಯಾಬಿಟ್ ಬಂದಿದೆ. ನನಗೆ ಅಂದರೆ ಕಠಿಣ ಶ್ರಮ ಇರಬೇಕು. ಕೀಪ್ ದಿ ಹ್ಯಾಬಿಟ್ ಆಫ್ ರೀಡಿಂಗ್. ಹ್ಯಾಬಿಟ್ ಆಫ್ ರೀಡಿಂಗ್ ಶುಡ್ ಬಿ ದೇರ್ ಇನ್ ವಿತ್ ಯುವರ್ ಕಿಡ್ಸ್. ಅವಾಗ ಮಾತ್ರ ನೀವು ಅವರು ಓದಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ SLC 10th ಬಂದಂಥ ಮಾರ್ಕ್ಸ್ಗಳು ಜೀವನವನ್ನು ಪರಿವರ್ತನೆ ಮಾಡೋದಿಲ್ಲ. ನೀವು ಕೇಳೋದೇ 2 ಸಲ ಮಾರ್ಕ್ಸನ್ನು. ಬಹುಶಃ ಈಗ 10th ಎಷ್ಟು ಪರ್ಸೆಂಟೇಜ್, PUC ಅಥವಾ 12th ಎಷ್ಟು ಪರ್ಸೆಂಟೇಜ್ ಅಂತ ಅಷ್ಟೇ ಕೇಳ್ತಾರೆ ನಿಮ್ಮ ಫ್ರೆಂಡ್ಸರು, ಸ್ನೇಹಿತರು. BE ಯಾರಾದರೂ ಕೇಳಿದಾರೆ ಎಷ್ಟು ಪರ್ಸೆಂಟ್ ಅಂತ? BE ಪಾಸ್ ಆಗಿದ್ದು ಗೊತ್ತಿಲ್ಲ, ಫೇಲ್ ಆಗಿದ್ದು ಗೊತ್ತಿಲ್ಲ. ಯಾರು ಕೇಳಿದರೆ BE ಪರ್ಸೆಂಟೇಜ್ ಎಷ್ಟು ಅಂತ? ಆಮೇಲೆ ಕೆಲಸದಲ್ಲಿ ಇದನ್ನೋ ಇಲ್ಲ ಅಂತ ಏನಾದರೂ ಕೇಳಿದ್ದೀರಾ? ಮೊದಲಿಗೆ ಅಟ್ಲೀಸ್ಟ್ ಕೇಳ್ಬೋದಿತ್ತು, ಇಲ್ಲ ಬೆಂಗಳೂರಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ವರ್ಕ್ ಫ್ರಮ್ ಹೋಮ್ ಬಂದಿದೆ. ಅವು ಮನೆಗಿದ್ರು ಕೂಡ ಹೈದರಾಬಾದಲ್ಲಿ ಮಾಡ್ತಾನೆ, 24 ಲಕ್ಷ ಪ್ಯಾಕೇಜ್. ಯಾರೇನು ಬ್ಯಾಂಕ್ ಬ್ಯಾಲೆನ್ಸ್ ನೋಡಲಿಲ್ಲ, ಏನಿಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಶಿಕ್ಷಣವನ್ನು ಮೋಸಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಮೋಸ ಹೇಳಲಿಕ್ಕೆ, ನನ್ನ ಮಗ ಅದು ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ ಅಂತ ಭ್ರಮೆ ಹೊಗಳಿಕೆಗೆ ಇವತ್ತು ಶಿಕ್ಷಣ ಬಳಸ್ಕೊಳ್ತಾ ಇದ್ದೀವಿ. ಅದಾಗಬಾರ್ದು. ಶಿಕ್ಷಣ ಜೀವನಕ್ಕೆ ದಾರಿ ಆಗಬೇಕು. ಶಿಕ್ಷಣ ಜೀವನದ ಬುನಾದಿ ಆಗಬೇಕೇ ವಿನಃ ಇನ್ನೊಬ್ಬರಿಗೆ ಸುಳ್ಳು ಹೇಳಲಿಕ್ಕೆ, ಇನ್ನೊಂದಕ್ಕೆ ಮೋಸ ಮಾಡಲಿಕ್ಕೆ ಶಿಕ್ಷಣವನ್ನು ಬಳಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನೀವು ಯೋಚನೆ ಮಾಡಿ. ಅದಲ್ಲ ಶಿಕ್ಷಣ ಅಂದರೆ. ಶಿಕ್ಷಣ ಮಕ್ಕಳಿಗೆ ಯಾಕೆ ಬೇಕಂದರೆ ಜೀವನಕ್ಕೆ ಬುನಾದಿ ಆಗಬೇಕು. ಬುನಾದಿ ಆಗಲಿಕ್ಕೆ ನೀವು CBSE ಆದರೂ ಸೇರಿಸಿ, ICSE ಆದರೂ ಸೇರಿಸಿ, ಆದರೆ ಸ್ಟೇಟ್ ಸಿಲೆಬಸ್ ಆದರೂ ಸೇರಿಸಿ, ಅವರವರ ಶಕ್ತಿಗನುಸಾರವಾಗಿ ಅಥವಾ ಅವಶ್ಯಕತೆಗನುಗುಣವಾಗಿ ಅಥವಾ ಲಭ್ಯತೆಗನುಗುಣವಾಗಿ ನೀವು ಓದಿಸಿ ಮಕ್ಕಳನ್ನು. ಮತ್ತು ಮಾರ್ಕ್ಸ್ ಒಂದನ್ನೇ ನೀವು ಯಾವತ್ತೂ ಇಡಬೇಡಿ. ಮತ್ತು ನಿಮ್ಮ ಮಕ್ಕಳ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ತುಂಬಿ ಮಕ್ಕಳಿಗೆ ಸ್ವಾಭಿಮಾನ ತುಂಬಿ. 60% ಬಂದ ತಕ್ಷಣ ಮಗುಗೆ ಬೈಯಕ್ಕೆ ಹೋಗಬೇಡಿ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬೈಬೇಡಿ.
ಅವರು ಮುಂದೆ ಚೆನ್ನಾಗಿ ಓದೋದು ಇದ್ದರೆ, ಅವರು ಕಠಿಣ ಶ್ರಮ ಆಗದಿದ್ದರೆ ಅವರು ಸಹಜವಾಗಿ ಓದ್ತಾರೆ, ನಿಮಗೆ ಒಳ್ಳೆಯ ಹೆಸರು ತರ್ತಾರೆ. ಅಂತಿಮವಾಗಿ ಮಕ್ಕಳು ಏನು ಮಾಡಿದರೂ ಕೂಡ ಉತ್ತಮ ನಾಗರಿಕರಾಗಬೇಕು. ಯಾರು ಮಕ್ಕಳಪ್ಪ ಇವರು ಅನ್ನೋದು, ಯಾರು ಮಕ್ಕಳಪ್ಪ ಪುಣ್ಯಾತ್ಮರು ಇವ್ರ ತಂದೆ ತಾಯಿ ಅನ್ನೋಂಥ ಮಾತಾಡಬೇಕು. ನೀವು ಎಲ್ಲೆಲ್ಲೋ ಕಳಿಸಿದ್ರೆ ಯಾರಾದ್ರೂ ಅಂತಾರ ನಿಮಗೆ? ಕೊನೆಗೆ ಎರಡನೇದಾಗಿ ಯಾವ ಶಾಲೆಯಲ್ಲಿ ಓದಿದಾರಪ್ಪ ಇವರು, ಆ ಟೀಚರ್ಸಲ್ಲಿ ಹೇಳ್ತಾರೆ ನಮ್ಮ ಸ್ಟೂಡೆಂಟ್. ಈಗ ನನಗೆ ಎಲ್ಲ ನಮ್ಮ ಟೀಚರ್ಸ್ ಹೇಳ್ತಾರೆ, ಕೆಲವರು ಬದುಕಿದ್ದಾರೆ, ಕೆಲವರು ಇಲ್ಲ. ನಾನು ಸ್ಟೂಡೆಂಟ್ ಅಂತ ಹೇಳ್ಕೊಳ್ತಾರೆ, ಖುಷಿ ಅದಕ್ಕೆ ಅವ್ರಿಗೆ. ಯಾವ ಟೀಚರ್ಸ್ಗೆ ಮಕ್ಕಳು ಚೆನ್ನಾಗಿ ಓದಿದರೆ ಅವ್ರ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ಅವರು ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡ್ತಾರೆ. ಭಾಳಷ್ಟು ಜನ ಟೀಚರ್ಸ್ ಅವ್ರ ಮಕ್ಕಳು ಸರಿಯಾಗಿ ಓದ್ಸೋಕ್ಕಾಗಲ್ಲ ಅವ್ರಿಗೆ, ಯಾಕಂದರೆ ಅವ್ರ ಮಕ್ಕಳು ಮಾತು ಕೇಳಲ್ಲ. ಬಟ್ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಮಾಡಿ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳು ಉತ್ತಮ ಮಕ್ಕಳಾಗಲಿ, ತಂದೆ ತಾಯಿಗಳಿಗೆ, ಊರಿಗೆ ಉತ್ತಮ ನಾಗರಿಕರಾಗಲಿ, ಶಾಲೆಗೆ ಉತ್ತಮ ಸ್ಟೂಡೆಂಟ್ಸ್ ಅಂತ ಅನಿಸ್ಕೊಂಡ್ರೆ ಸಹಜವಾಗಿ ಯಶಸ್ಸು ಹಿಂದೆ ಬರುತ್ತೆ. ಆ ಯಶಸ್ಸನ್ನು ನೀವೆಲ್ಲ ನೋಡಬೇಕು, ಕಣ್ತುಂಬ ನೋಡಬೇಕು ಅಂದರೆ ಅವ್ರಿಗೆ ಏನು ಮಾಡಬೇಕು, ಅವರನ್ನು ಚೆನ್ನಾಗಿ ಪ್ರೀತಿ ಮಾಡಿಸಿ. ಇಲ್ಲೇ ಇರೋಂಗೆ ಅವು ಮಿಷಿನ್ ಆಗೋದು ಬೇಡ. ಅವು ಮಕ್ಕಳುಗಳು ಒಂದು ಯಾವುದೋ ರೀತಿ ಯಂತ್ರಗಳ ರೀತಿ ಉಪಯೋಗಿಸ್ಬಾರ್ದು. ಮಕ್ಕಳನ್ನು ನಾವು ಬೆಳೆಸಿ ಓದಿಸಿ ಅವನ್ನೆಲ್ಲ ಒಂದು ಕಂಪ್ನಿಗೆ ಹಾಕಿ ನೀವೆಲ್ಲ ಒಂದು ಮನೆಯಲ್ಲಿ ಇರೋದಂಥ ಅವಶ್ಯಕತೆ ಇಲ್ಲ. ಮಕ್ಕಳ ಜೊತೆಗೆ ಸಹಜವಾಗಿ ಎಂಜಾಯ್ ಮಾಡಿ. ಎಲ್ಲರೂ ಇಲ್ಲಿ ಪೇರೆಂಟ್ಸ್ ಇದ್ದೀರಿ, ಕನಿಷ್ಠ ಒಂದು ಊಟನ ನಿಮ್ಮ ಮಕ್ಕಳ ಜೊತೆಗೆ ಮಾಡಿ. ಒಂದು ಊಟ ಬೆಳಗ್ಗೆ ಆಗಲ್ಲ, ಮಧ್ಯಾಹ್ನ ಆಗಲ್ಲ, ರಾತ್ರಿ ಊಟ ಕುಂತು ಮಾಡಿ ನೋಡಿ. ನೀವು ಒಂದು ಊಟ ಜೊತೆ ಕೂತ್ಕೊಳ್ಳಿ, ಎಲ್ಲರೂ ಜೊತೆ ಕೂತು ನೋಡಿ ಊಟನ. ಆ ಮಗು ನಿಮಗೆ ಸುಳ್ಳು ಹೇಳಲ್ಲ, ಆ ಮಗು ನಿಮಗೆ ಮೋಸ ಮಾಡೋದಿಲ್ಲ. ಆ ಅನ್ನ ಮುಂದೆ ನೀವು ಕೂತ್ಕೊಂಡಿರ್ತೀರಲ್ಲ, ಅನ್ನ ಬ್ರಹ್ಮ ಏನು ಮಾಡುತ್ತೆ, ನಿಮಗೆ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ತೆಗೆಯುತ್ತೆ. ನೀವು ಒಂದು ಊಟ ಮಾಡಿ ನೋಡಿ. ಹಿಂದೆ ಇಲ್ಲೆಲ್ಲ ಯಜಮಾನರಿದ್ದಾರೆ, ಎಲ್ಲರೂ ಮನೆಯಲ್ಲಿ ಕೂತು ಊಟ ಮಾಡೋರು, ಮತ್ತು ಹೆಣ್ಮಕ್ಳೆಲ್ಲ ಕೂತು ಊಟ ಮಾಡೋರು. ಈಗ ಅಷ್ಟಕ್ಕಂತ ಜನ ಇಲ್ಲ. ಈಗ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ನಾವು ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು? ಗಂಡ ಹೆಂಡತಿ ಜೊತೆಗಿರೋದೇ ಜಾಯಿಂಟ್ ಫ್ಯಾಮಿಲಿ. ಇನ್ನು ಅಪ್ಪ ಅಮ್ಮ ಅಣ್ಣ ತಮ್ಮ ಬೇಕಾಗಿಲ್ಲ. ಕೇಳಿದ್ರೆ ಏನಪ್ಪ ನಾವು ಜಾಯಿಂಟ್ ಫ್ಯಾಮಿಲಿ ಹೆಂಗೆ? ನಾನು ನನ್ನ ಹೆಂಡತಿ ಜೊತೆಗಿರಿ, ದಟ್ ಈಸ್ ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಈಗ, ಅರ್ಥ ಆಯ್ತಾ? ಹಾಗಾಗಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಮಗು ಮಾಡ್ಕೊಂಡಿರ್ತೀರಿ, ಜೊತೆ ಕೂರಿಸಿ, ಜೊತೆಗೆ ಏನು ತೊಗೊಂಡ್ಬಂದರು ಜೊತೆ ಕೂತು ಊಟ ಮಾಡಿ ನೋಡಿ. ಅದರ ಆನಂದನೇ ಬೇರೆ, ಅದರ ಇಂಪ್ಯಾಕ್ಟೇ ಬೇರೆ. ಆ ಊಟ ಮಾಡೋ ಸಮಯದಲ್ಲಿ ಓದೋ ಸುದ್ದಿ, ಯಾರ್ದು ಸುದ್ದಿ ತೆಗಿಬೇಡಿ. ಸಹಜವಾಗಿ ನಿಮ್ಮ ಮನೆ ದೇವರು ಅಥವಾ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅವ್ರ ವಿಚಾರಗಳನ್ನು, ಊರಿನ ವಿಚಾರಗಳು ಮಾಡ್ತಾ ಆರಾಮಾಗಿ ಊಟ ಮಾಡಿಸಿ ಮಕ್ಕಳಿಗೆ. ಅದನ್ನು ನೀವು ಒಂದು 10 ವರ್ಷ ನೀವು ಯಾವುದೋ ಒಂದು ಆಶ್ರಮಕ್ಕೆ ಕೊಟ್ಟರೆ ಏನು ಸಂಸ್ಕೃತಿ ಬರುತ್ತೆ, ಸಂಸ್ಕಾರ ಬರುತ್ತೆ, ಅದು ಮನೆಯಲ್ಲೇ ಬರುತ್ತೆ. ನಾವು ಅದನ್ನು ಬಿಟ್ಟು ಎಲ್ಲೋ ಹೋಗಿ ಎಲ್ಲೋ ಕಳಿಸಿ ಬೆಳಗ್ಗೆ 5 ಗಂಟೆಗೆ ಯೋಗ ಮಾಡ್ತಾನೆ ನನ್ನ ಮಗ, ಅದನ್ನು ಮಾಡ್ತಾನೆ, ಅವೆಲ್ಲ ಏನು ಕಲಿತರೂ ಕೂಡ ತಂದೆ ತಾಯಿ ಕಲಿಸಿದ್ದೇ ಕೊನೆಯವರೆಗಿರುತ್ತೆ, ಟೀಚರ್ ಕಲಿಸಿದ್ದೇ ಕೊನೆಯವರೆಗಿರುತ್ತೆ ಶಾಲೆಯಲ್ಲಿ. ಇನ್ನು ನೀವು 5 ದಿವಸದ ಕೋರ್ಸು, 1 ತಿಂಗಳು ಕೋರ್ಸು ಯಾವುದೂ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೆ ತಾವು ಈ ಶಾಲೆಯಲ್ಲಿ ಸೇರಿಸಿದಿರಿ. ನಿಮ್ಮ ಮಕ್ಕಳು ಕೂಡ ಒಳ್ಳೆಯರಾಗಲಿ. ಅವರು ನಿಮ್ಮ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಆಡಳಿತ ಮಂಡಳಿಯವ್ರದ್ದು ಒಂದು ಏನಂದರೆ, ನಾವು ಬಂದು ಹೋದರೆ ನಮ್ಮ ರೀತಿಯಾಗಿ ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶ ಇದೆ. ಬಹುಶಃ ನಾಳೆ ಒಂದು ದಿವಸ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಂದು ಮಗು IAS KS ಆಗಿ ಬಂದು ಈ ರೀತಿ ಸ್ಟೇಜಲ್ಲಿ ಬಂದು ಗೆಸ್ಟ್ ಆಗಿ ಅವರೇ ಇನಾಗರೇಷನ್ ಮಾಡಿದರೆ ಅದಕ್ಕಿಂತ ಬಹುಶಃ ಖುಷಿ ದೊಡ್ಡದಿಲ್ಲ ನಿಮಗೇನು. ಬಹುಶಃ ಇನ್ನು ಎಷ್ಟೇ ನೀವು ಬಿಲ್ಡಿಂಗ್ ಕಟ್ಟಿಸಿ, ಎಷ್ಟೇ ಫೀಸ್ ಮಾಡಿ, ನಿಮ್ಮ ಒಬ್ಬ ಸ್ಟೂಡೆಂಟ್ ಬಂದು ಅವ್ರದ್ದೇ ಪ್ರೋಗ್ರಾಮ್ ಇನಾಗರೇಟ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಅವರ ಸಾಧನೆ ಅಂತ ಅವರು ಭಾವಿಸಿದ್ದಾರೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿ, ಅವರು ಎಲ್ಲ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ. ಭಾಳ ಭ್ರಮೆಯಲ್ಲಿ ಹೋಗೋದು ಬೇಡ. ಅವರ ದಾರಿಗೆ ಅವರಿಗೆ ನೀವು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನನ್ನನ್ನು ಈ ಒಂದು ಸಭೆಗೆ ಕರೆಸಿ ತಮ್ಮ ಜೊತೆ ನನ್ನ ಕೆಲವು ಮಾತುಗಳನ್ನು ಜೊತೆ ಚರ್ಚಿಸಿ ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮಂಡಳಿಯವರಿಗೂ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.